ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಇಂಚರಾ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಗ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾನು ಇವತ್ತು ಕಾಂಗ್ರೆಸ್ ಮಸಾಲ ಮತ್ತು ಅದ್ರಲ್ಲಿ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ನಾನಿಲ್ಲಿ ಅರ್ಧ kg ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಸಿಮ್ಮಲ್ಲಿಡಿ ಅದು ಮೀಡಿಯಮಲ್ಲಿಡಿ, ಹೈಯಲ್ಲಿ ಮಾತ್ರ ಇಟ್ಕೋಬೇಡಿ. ಹೈಯಲ್ಲಿಟ್ಟರೆ ಕಡಲೆಬೀಜ ಸೀದೋಗುತ್ತೆ. ಮೀಡಿಯಮಲ್ಲಿಟ್ಟೆ ಹುರ್ಕೊಳ್ಳಿ, ಆಗ ನೀಟಾಗಿ ಒಳಗಡೆವರೆಗೂ ಕಡಲೆಬೀಜ ಫ್ರೈ ಆಗುತ್ತೆ. ಕಡಲೆಬೀಜ ನೀಟಾಗಿ ಫ್ರೈ ಆಗಿದೆ ಅಂತಂದರೆ ಅದರ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಾನು ಯಾವುದಕ್ಕೂ ಸಿಪ್ಪೆ ತೆಗೆದು ಹಾಕ್ಕೊಳ್ಳಲ್ಲ. ತುಂಬ ನೆಸಿಟಿ ತೆಗಿಲೇಬೇಕು ಅಂದಿದ್ದಕ್ಕೆ ಮಾತ್ರ ಸಿಪ್ಪೆನ ತೆಕ್ಕೊಳ್ತೀನಿ. ಏಕೆಂದರೆ ಸಿಪ್ಪೆಲೇ ತುಂಬ ವಿಟಮಿನ್ಸ್ ಇರುತ್ತೆ. ಬಟ್ ಈ ಕಾಂಗ್ರೆಸ್ ಕಡಲೆ ಬೀಜಕ್ಕೆ ನಾವು ಸಿಪ್ಪೆ ತೆಗೆದೇ ಹಾಕ್ಕೋಬೇಕು. ನೋಡಿ, ಹಿಂಗೆ ಮುಟ್ಟಿದ್ರೆ ಸಿಪ್ಪೆ ತೆಗಿಯೋಂಗಿರಬೇಕು. ಆ ಥರ ಮಾಡ್ಕೊಳ್ಳಿ. ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಅಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಆಯಿಲ್ ಚೆನ್ನಾಗಿ ಹೀಟ್ ಆಗಬೇಕು. ಆನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನು ಹಾಕ್ತಾ ಅರ್ಧ ಟೀ ಸ್ಪೂನಷ್ಟು ಹಸಿಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಇದು ಹಾಕಿದ್ರೆ ಸಾಕಾಗುತ್ತೆ. ಉಪ್ಪು, ಅದಾದಮೇಲೆ ನಾನು ಇಂಗುನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಪಿಂಚಷ್ಟು. ಇದು ಆಪ್ಷನಲ್ಲು, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಅದು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಕಾಂಗ್ರೆಸ್ ಕಡಲೆ ಬೀಜಕ್ಕೆ ಹಾಕ್ತಾರೆ, ಆಗ ಬ್ಯಾಲೆನ್ಸ್ ಆಗುತ್ತೆ ಅಂತ ಸಕ್ಕರೆ ಹಾಕೋದ್ರಿಂದ. ಸಿಮ್ಮಲ್ಲಿಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಣಗಿರುವಂಥ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬರೀ ಕರ್ಬೇವಿನ ಸೊಪ್ಪಿಗೆ ಆ ಮಸಾಲ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಮೊದಲಿಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಹಾಕ್ಕೊಂಡು ಒಂದು 2 ನಿಮಿಷ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿದ್ರೆ ಕಾಂಗ್ರೆಸ್ ಕಡಲೆ ಬೀಜ ರೆಡಿ ಆಗುತ್ತೆ. ನೋಡಿ, 2 ನಿಮಿಷ ಫ್ರೈ ಮಾಡಿ. ಅದಕ್ಕೂ ಮೇಲೆ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಬೇಕು ಅನಿಸಿದ್ರೆ ಇದಕ್ಕೆ ಸಾಸಿವೆನೂ ಒಗ್ಗರಣೆ ಹಾಕ್ಕೋಬೋದು. ಬಟ್ ನಾನೇನು ಹಾಕ್ಕೊಂಡಿಲ್ಲ. ಇಷ್ಟೇ ಹಾಕ್ತಾರೆ ಎಲ್ಲರೂ. ಬೇಕ್ರಿ ಸ್ಟೈಲಲ್ಲೆಲ್ಲ ಹೀಗೆ ಮಾಡ್ತಾರೆ, ಬೇಕ್ರಿಲೆಲ್ಲ. ನೋಡಿ, ಹೀಗೆ ಮಾಡ್ಕೊಳ್ಳಿ. ನಮಗೀಗ ಕಾಂಗ್ರೆಸ್ ಕಡಲೆ ಬೀಜ ರೆಡಿ ಆಗುತ್ತೆ. ನಾವು ಇದನ್ನು ಉಪಯೋಗಿಸಿ ಒಂದು ಚಾಟ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಟೊಮೆಟೊ, ನಾನು ಕಡಿಮೆ ಕ್ವಾಂಟಿಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 2 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್. ನಿಮಗೆ ಕ್ವಾಂಟಿಟಿ ಇನ್ನೂ ಬೇಕಾದರೆ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಿದ್ದರೆ ಅದನ್ನು ನೋಡ್ಕೊಳ್ಳಿ.
ಹಚ್ಮೆಣಸಿನ ಪುಡಿ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ, ಯಾಕೆಂದರೆ ಕಾಂಗ್ರೆಸ್ ಕಡಲೆ ಬೀಜದಲ್ಲೇ ಖಾರ ಇರುತ್ತೆ. ಉಪ್ಪು ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಜೀರಿಗೆ ಪುಡಿ, ಫ್ರೈ ಮಾಡಿ ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಅಂಥ ಜೀರಿಗೆ ಅದ್ರ ಪುಡಿ ಇದು ಹಾಕಿದ್ದು ನಾನು. ಚಾಟ್ ಮಸಾಲ, ಉಪ್ಪು ಕಡಿಮೆ ಹಾಕ್ಕೊಳ್ಳಿ, ಚಾಟ್ ಮಸಾಲದಲ್ಲೇ ಉಪ್ಪಿರುತ್ತೆ. ಇದು ಸ್ವೀಟ್ ಚಟ್ನಿ, ಕಾಂಗ್ರೆಸ್ ಕಡಲೆ ಬೀಜ, ಇದೆಲ್ಲದನ್ನು ಹಾಕಿ, ಸೇವು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಕೈಯಲ್ಲೇ ಕಲಸಿ, ಆವಾಗಲೇ ಚಟ್ನಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡೂ. ಇದು ಮಕ್ಳಿಗೆ ಕೊಡಿ, ತುಂಬಾ ಒಳ್ಳೆಯದು. ಕಡಲೆ ಬೀಜ ಎಲ್ಲ ರೆಗ್ಯುಲರಾಗಿ ಮಕ್ಳಿಗೆ ಕೊಟ್ಟರೆ ಒಳ್ಳೆಯದು. ಅದು ಗುಡ್ ಫ್ಯಾಟ್, ಅದಕ್ಕೋಸ್ಕರ. ನಮ್ಮ ಚಾಟ್ ರೆಡಿ ಇದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನೇಲೇ ಇರಿ, ಸೇಫಾಗಿರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.